ನಮಸ್ತೆ ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಾವು 10ನೇ ತರಗತಿ ವಿಷಯ ವಿಜ್ಞಾನ ಅದರಲ್ಲಿ ಭಾಗ 1ರ ನಿಯಂತ್ರಣ ಮತ್ತು ಸಹಭಾಗಿತ್ವ ಅಧ್ಯಾಯವನ್ನು ನಾವಿವತ್ತು ನೋಡೋಣ. ವಿದ್ಯಾರ್ಥಿಗಳೇ, ಪ್ರಾಣಿಗಳಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವವನ್ನು ನರ ಹಾಗೂ ಸ್ನಾಯು ಅಂಗಾಂಶಗಳು ನಿರ್ವಹಿಸುತ್ತವೆ. ಅಂದರೆ ಉದಾಹರಣೆ ಹೇಳಬೇಕು ಅಂತಂದರೆ, ಯಾವುದಾದ್ರೂ ಬಿಸಿ ವಸ್ತುವನ್ನು ಮುಟ್ಟಿದ ಕ್ಷಣ ನಾವು ಕೈಯನ್ನು ಹಿಂತೆಗೆದುಕೊಳ್ಳುತ್ತೇವೆ ಮತ್ತು ಏನಾದರೂ ಭಯಾನಕ ಒಂದು ಘಟನೆಯನ್ನು ನೋಡಿದಾಗ ಕಣ್ಣನ್ನು ಅರಳಿಸುತ್ತೇವೆ. ಇವೆಲ್ಲ ಪ್ರಕ್ರಿಯೆಗಳು. ಮತ್ತು ನಾವು ರೋಡಲ್ಲಿ ನಡೆದುಕೊಂಡು ಹೋಗುವಾಗ ವಾಹನಗಳು ಹಿಂಬದಿಯಿಂದ ಸೌಂಡ್ ಮಾಡಿದಾಗ ನಾವು ರಸ್ತೆ ಪಕ್ಕಕ್ಕೆ ಸರಿಯುತ್ತೇವೆ. ಇವೆಲ್ಲ ನಿಯಂತ್ರಣ ಮತ್ತು ಸಹಭಾಗಿತ್ವಕ್ಕೆ ಅಂದರೆ ನರವ್ಯೂಹಕ್ಕೆ ಸಂಬಂಧಿಸಿದಂತೆ ನಾವು ಅಧ್ಯಯನವನ್ನು ಮಾಡೋಣ. ವಿದ್ಯಾರ್ಥಿಗಳೇ, ನಿಯಂತ್ರಣ ಮತ್ತು ಸಹಭಾಗಿತ್ವದಲ್ಲಿ ನಾವು ಮೊದಲಿಗೆ ಹೇಳಿದ ಹಾಗೆ ನರ ಅಂಗಾಂಶಗಳು ಅಂದರೆ ನರವ್ಯೂಹ ಈ ನಿಯಂತ್ರಣ ಮತ್ತು ಸಹಭಾಗಿತ್ವದಲ್ಲಿ ತೊಡಗಿಕೊಳ್ಳುತ್ತದೆ. ಅಂದರೆ ನಿಯಂತ್ರಣ ಮತ್ತು ಸಹಭಾಗಿತ್ವವನ್ನು ಎಲ್ಲ ಪ್ರಾಣಿಗಳಲ್ಲಿ ಅದು ನಿಯಂತ್ರಿಸುತ್ತದೆ. ನರವ್ಯೂಹದಲ್ಲಿ ಏನೇನು ಬರ್ತೈತಿ? ನರವ್ಯೂಹದಲ್ಲಿ ಮೆದುಳು ಬಳ್ಳಿ, ಪರಿಧಿ ನರವ್ಯೂಹ ಮುಂತಾದ ಒಂದು ಭಾಗಗಳು ಬರುತ್ತವೆ. ವಿದ್ಯಾರ್ಥಿಗಳೇ, ಇನ್ನು ನಾವು ಜೀವಿಗಳಲ್ಲಿ ವಿದ್ಯಾರ್ಥಿಗಳು ಮುಖ್ಯವಾಗಿ ನಾವು ಈ ನಿಯಂತ್ರಣ ಮತ್ತು ಸಹಭಾಗಿತ್ವಕ್ಕೆ ಸಂಬಂಧಿಸಿದಂತೆ ಪರಿಧಿ ನರವ್ಯೂಹ, ಮೆದುಳು ಬಳ್ಳಿ ಒಟ್ಟಾಗಿ ಕಾರ್ಯವನ್ನು ನಿರ್ವಹಿಸುತ್ತವೆ. ಅಂದರೆ ನಾವು ಈ ಪ್ರಾಣಿಗಳಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವವು ನರ ಮತ್ತು ಸ್ನಾಯು ಅಂಗಾಂಶದಿಂದ ಒದಗಿಸಲಾಗುತ್ತದೆ. ನಾವು ಆಲ್ರೆಡಿ ಇದನ್ನು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಹಾಗಾದರೆ ನಿಯಂತ್ರಣ ಮತ್ತು ಸಹಭಾಗಿತ್ವ ಅಂದ್ರೆ ಏನು? ಅಂದರೆ ಪ್ರಾಣಿಗಳಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವ ನರ ಹಾಗೂ ಸ್ನಾಯು ಅಂಗಾಂಶಗಳಿಂದ ನಿರ್ವಹಿಸುತ್ತದೆ. ನಾಗಲೇ ಹೇಳಿದ ಹಾಗೆ ಬಿಸಿ ವಸ್ತುವನ್ನು ಮುಟ್ಟಿದಾಗ ಕೈಯನ್ನು ತೆಗೆದುಕೊಳ್ಳುವುದು ಮತ್ತು ಏನಾದರೂ ಈ ಪರಿಸರದ ಪ್ರಚೋದನೆಗೆ ಅನುಗುಣವಾಗಿ ನಾವು ಪ್ರತಿಕ್ರಿಯೆಯನ್ನು ನೀಡುವ ಸಾಮರ್ಥ್ಯ, ಇದೇನಾಗಿದೆ? ನಿಯಂತ್ರಣ ಮತ್ತು ಸಹಭಾಗಿತ್ವವಾಗಿದೆ. ನಂತರ ವಿದ್ಯಾರ್ಥಿಗಳೇ, ಹಾಗಾದರೆ ನಿಯಂತ್ರಣ ಮತ್ತು ಸಹಭಾಗಿತ್ವದಲ್ಲಿ ಮತ್ತೇನು ನಾವು ಇದನ್ನು ಮಾಡಬಹುದು? ಈ ನಿಯಂತ್ರಣ ಸಹಭಾಗಿತ್ವದಲ್ಲಿ ಸ್ನಾಯಾಂಗಾಂಶಗಳಿರ್ತದವೆ, ನರಾಂಗಾಂಶಗಳಿರ್ತದವೆ ಮತ್ತು ಜ್ಞಾನೇಂದ್ರಿಯಗಳು ಸೇರಿಕೊಂಡಿರ್ತದವೆ. ನಂತರ ವಿದ್ಯಾರ್ಥಿಗಳೇ, ಉದಾಹರಣೆಗೆ ಮೂಗು ವಾಸನೆಯನ್ನು ಗ್ರಹಿಸುತ್ತದೆ. ಅದು ಕೂಡ ಒಂದು ನಿಯಂತ್ರಣ ಮತ್ತು ಸಹಭಾಗಿತ್ವದ ಅಡಿಯಲ್ಲಿ ಬರುತ್ತದೆ. ಮತ್ತು ಚರ್ಮ ಅದು ಸ್ಪರ್ಶಜ್ಞಾನವನ್ನು ಪಡೆಯುತ್ತದೆ. ಕಣ್ಣು ದೃಷ್ಟಿಯನ್ನು ಪಡೆಯುತ್ತದೆ. ನಾಲಿಗೆ ರುಚಿಯನ್ನು ಸ್ರವಿಸುತ್ತದೆ. ಇವೆಲ್ಲ ನಿಯಂತ್ರಣ ಮತ್ತು ಸಹಭಾಗಿತ್ವದಲ್ಲಿ ವಾತಾವರಣದ ಪ್ರಚೋದನೆಯನ್ನು ಸ್ವೀಕರಿಸುವ ಜ್ಞಾನೇಂದ್ರಿಯಗಳಾಗಿದ್ದಾವೆ. ಇನ್ನು ಈ ನಿಯಂತ್ರಣ ಸಹಭಾಗಿತ್ವಕ್ಕೆ ಮುಖ್ಯವಾದ ಅಂಗ ಯಾವುದಪ್ಪ ಅಂತಂದ್ರೆ ನರಕೋಶ. ವಿದ್ಯಾರ್ಥಿಗಳೇ, ನರಕೋಶ ಮುಖ್ಯವಾಗಿ ಅದು ಈ ನಿಯಂತ್ರಣ ಮತ್ತು ಸಹಭಾಗಿತ್ವದಲ್ಲಿ ಹೆಚ್ಚಿನ ಪಾತ್ರವನ್ನು ವಹಿಸುತ್ತದೆ. ನರವ್ಯೂಹದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲ ಘಟಕವೇ
ನರಕೋಶ. ನರಕೋಶ ನ್ಯೂರಾನ್ ಅಂದ್ರೆ ಏನು ಅಂತಂದ್ರೆ, ಒಂದು ಅಂಕದ ಪ್ರಶ್ನೆಯನ್ನು ಕೇಳಬಹುದು. ನರವ್ಯೂಹದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲ ಘಟಕವನ್ನು ನಾವೇನಂತ ಕರಿತಿದ್ದೇವೆ? ನರಕೋಶ ಅಂತ ಕರಿತೇವೆ ವಿದ್ಯಾರ್ಥಿಗಳೇ. ಅಂದ್ರೆ ವಿದ್ಯಾರ್ಥಿಗಳೇ, ಇಲ್ಲಿ ನಾವು ನಿಯಂತ್ರಣ ಮತ್ತು ಸಹಭಾಗಿತ್ವಕ್ಕೆ ಮೂಲವಾದ ಘಟಕ ನರಕೋಶವಾಗಿದೆ. ನರಕೋಶ ಅಂದ್ರೆ ಏನು ಅಂತಂದ್ರೆ, ನರವ್ಯೂಹದ ರಚನಾತ್ಮಕ ಮತ್ತು ಘಟಕಾತ್ಮಕ ವಸ್ತುವನ್ನೇ, ಮೂಲ ಘಟಕವನ್ನೇ ನಾವು ನರಕೋಶ ಅಂತ ಕರಿತಾ ಇದ್ದೇವೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಈ ನರಕೋಶದ ತುದಿಯಲ್ಲಿ ಏನಿರುತ್ತೆ? ಆ ಒಂದು ನರಕೋಶದ ಚಿತ್ರವನ್ನ ಈಗ ನಾವು ನೋಡ್ಕೊಂಡ್ಬರೋಣ. ನಾವಿಲ್ಲಿ ನೋಡಿದ್ವಿ. ಹಾಗಾದ್ರೆ ನರವ್ಯೂಹ ಹೇಗಿರುತ್ತೆ ಅಂತಂದು ಇಲ್ಲಿ ನರಕೋಶವನ್ನ ನೋಡಿದಾಗ ಅದು ಇಲ್ಲಿ ಚಿತ್ರದಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ವಿದ್ಯಾರ್ಥಿಗಳೇ. ನೋಡಿ, ಇಲ್ಲಿ ಚಿತ್ರದಲ್ಲಿ ಕಾಣಿಸ್ತಾ ಇದೆ. ಎಸ್, ಈ ಟೈಪ್ ಕಾಣಿಸ್ತಾ ಇದೆ. ನರಕೋಶ ಮುಖ್ಯವಾಗಿ ಏನನ್ನ ಒಳಗೊಂಡಿದೆ ಅಂತಂದ್ರೆ, ಅದು ನರಕೋಶದ ಒಂದರ ಡೆಂಡ್ರೈಟ್ಗಳ, ಅದು ಮುಖ್ಯವಾಗಿ ಕೋಶ ಕೇಂದ್ರವನ್ನು ಹೊಂದಿದೆ. ಅದನ್ನ ಕೋಶಕಾಯ ಅಂತ ಕರೀತಿದ್ದಾರೆ. ಆಮೇಲೆ ಅದರಿಂದ ಉದ್ದವಾದ ಒಂದು ಅಂಗಾಂಶ ಹೊಂದಿದೆ, ಅದು ಆಕ್ಸಾನ್ ಅಂತ ಕರೀತಾರೆ. ಅದರ ಮೇಲೆ ಹೊದಿಕೆ ಇರುತ್ತದೆ ಮತ್ತು ನರತುದಿಯನ್ನ ಹೊಂದಿದೆ, ಚಿತ್ರದಲ್ಲಿ ಕಾಣಿಸ್ತಾ ಇದೆ. ನಂತರ ಈ ನರಕೋಶವು ಅದು ಕೋಶ ಕೇಂದ್ರವನ್ನು ಹೊಂದಿರುವ ಭಾಗಕ್ಕೆ ನಾವು ಕೋಶಕಾಯ ಅಂತ ಕರೀತಿದ್ದೇವೆ. ಅದರಿಂದ ಹೊರಟ ಒಂದು ದೊಡ್ಡ ಕವಲಿಗೆ ಆಕ್ಸಾನ್ ಅಂತ ಕರೀತಿದ್ದೇವೆ, ಚಿತ್ರದಲ್ಲಿ ನೋಡ್ತಾ ಇರಬಹುದು. ಆಕ್ಸಾನ್ನ ತುದಿಯಲ್ಲಿ ನರತುದಿಗಳಿದ್ದಾವೆ. ಕೋಶಕಾಯದ ಸುತ್ತಲೂ ಡೆಂಡ್ರೈಟ್ಗಳು ಇವೆ. ನಿಮಗೆ ನಾವು ಪ್ರಶ್ನೆಯನ್ನ ಕೇಳಬಹುದು, ಏನಂತಂದ್ರೆ ನರಕೋಶದ ರಚನೆಯನ್ನು ವಿವರಿಸಿ ಅಂದಾಗ ಈ ರೀತಿ ನೀವು ಪಾಯಿಂಟ್ಸ್ ಅನ್ನ ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. ನಂತರ ನರಕೋಶವೊಂದರ ಡೆಂಡ್ರೈಟ್ಗಳು ಅಂದ್ರೆ ಅದರ ಕೋಶಕಾಯದ ತುದಿಗಳನ್ನು ನಾವೇನಂತ ಕರಿತಿದ್ದೇವೆ? ಡೆಂಡ್ರೈಟ್ ಅಂತ ಕರಿತಿದ್ದೇವೆ. ಅಲ್ಲಿ ತುದಿಗಳು ಕಾಣಿಸ್ತಾ ಇದಾವೆ ನಿಮಗೆ ಚಿತ್ರದಲ್ಲಿ ವಿದ್ಯಾರ್ಥಿಗಳೇ. ಆ ತುದಿಯಲ್ಲಿ ಏನಾಗಿರುತ್ತೆ? ಒಂದು ರಾಸಾಯನಿಕ ಕ್ರಿಯೆಯನ್ನು ಉಂಟು ಮಾಡುವ, ಅಲ್ಲಿ ಒಂದು ರಾಸಾಯನಿಕ ಕ್ರಿಯೆ ಉಂಟಾಗುತ್ತದೆ. ಆ ರಾಸಾಯನಿಕ ಕ್ರಿಯೆ ವಿದ್ಯುತ್ ಆವೇಗವನ್ನು ಸೃಷ್ಟಿಸುತ್ತದೆ. ಈ ಆವೇಗವು ಡೆಂಡ್ರೈಟ್ಗಳಿಂದ ಕೋಶಕಾಯಕ್ಕೆ ಬಂದ ನಂತರ ಆಕ್ಸಾನ್ನ ಉದ್ದಕ್ಕೂ ಚಲಿಸಿ ನರತುದಿಗಳನ್ನ ಚಲಿಸುತ್ತವೆ. ನೀವು ಹಾಗಾದ್ರೆ ಏನ್ ಬರೀಬೇಕಾಗುತ್ತೆ ಅಂತಂದ್ರೆ, ನರಕೋಶದ ರಚನೆಯನ್ನು ವಿವರಿಸಿ, ರಚನೆ ಮತ್ತು ಕಾರ್ಯವನ್ನು ವಿವರಿಸಿ ಅಂದಾಗ ನರಕೋಶ ಒಂದು ಏನು ಕೋಶ ಕೇಂದ್ರವನ್ನು ಹೊಂದಿರುತ್ತದೆ. ಆ ಕೋಶ ಕೇಂದ್ರವನ್ನು ಹೊಂದಿರುವ ಭಾಗಕ್ಕೆ ಏನಂತ ಕರಿತದೆ? ಕೋಶಕಾಯ ಅಂತ ಕರಿತೇವೆ. ಅದರಿಂದ ಉದ್ದನೆಯ ಕವಲು, ಅದು ಆಕ್ಸಾನ್ನ ತುದಿಯಲ್ಲಿ ನರತುದಿಗಳು ಇರ್ತದವೆ ಅಂತ ಹೇಳ್ತದೇವೆ. ಇನ್ನು ಆ ಕೋಶಕಾಯದ ಸುತ್ತಲೂ ಇರುವ ಕವಲಿನಂತಹ ರಚನೆಗಳನ್ನ ಡೆಂಡ್ರೈಟ್ಗಳು ಅಂತ ಕರಿತದೇವೆ ಅಂತ ಬರೀಬೇಕು. ಈ ಡೆಂಡ್ರೈಟ್ಗಳ ತುದಿಯಲ್ಲಿ ಮಾಹಿತಿ ಸಂಗ್ರಹವಾಗುತ್ತೆ. ಎಂತ ಮಾಹಿತಿ? ಜ್ಞಾನೇಂದ್ರಿಯಗಳಿಂದ ಬಂದಂತ ಮಾಹಿತಿ ಅದನ್ನ ಸಂಗ್ರಹಿಸಿಕೊಳ್ಳುತ್ತದೆ. ಆ ಮಾಹಿತಿಯು ವಿದ್ಯುತ್ ಸಂಕೇತಗಳಾಗಿ ಇಲ್ಲಿ ನಂತರ ಎಲ್ಲಿಗೆ ಅದು ರವಾನೆಯಾಗುತ್ತದೆ ಎಂದರೆ, ಅದು ಆಕ್ಸಾನ್ನ ಮೂಲಕ ರವಾನೆಯಾಗಿ ಮತ್ತೆ ಆ ವಿದ್ಯುತ್ ಆವೇಗವು ಆಕ್ಸಾನ್ನ ತುದಿವರೆಗೂ ಚಲಿಸಿ ನಂತರ ನರತುದಿಯನ್ನ ತಲುಪಿ ಅಲ್ಲಿ ಈ ರಾಸಾಯನಿಕ ವಸ್ತುವನ್ನ ಬಿಡುಗಡೆ ಮಾಡುತ್ತದೆ. ಆ ರಾಸಾಯನಿಕ ವಸ್ತುವು ಮತ್ತೊಂದು ನರತುದಿಯನ್ನ ತಲುಪುತ್ತದೆ. ಇನ್ನೊಂದು ನರತುದಿಯನ್ನ ತಲುಪುವ ಮಧ್ಯದಲ್ಲಿ ಸ್ವಲ್ಪ ಅವಕಾಶವಿರುತ್ತದೆ. ಆ ಅವಕಾಶ ಅಂದ್ರೆ ಖಾಲಿ ಅವಕಾಶವನ್ನ ಸಂಸರ್ಗ ಅಂತ ಕರಿತಾ ಇದ್ದೀವಿ. ಈ ಸಂಸರ್ಗವನ್ನ ಆ ರಾಸಾಯನಿಕ ವಸ್ತು ದಾಟಿ ಮುಂದಿನ ನರತುದಿಯನ್ನ ನರಕೋಶದ ಡೆಂಡ್ರೈಟ್ಗಳಲ್ಲಿ ಸಂಗ್ರಹವಾಗುತ್ತದೆ. ನೋಡಿದ್ರಲ್ಲ, ಈಗ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ಬಂದಂತ ಇಲ್ಲಿ ಡೆಂಡ್ರೈಟ್ನಿಂದ ಸ್ವೀಕರಿಸಿದಂತಹ ಮಾಹಿತಿ ಆಕ್ಸಾನ್ನ ಮೂಲಕ ತಲುಪಿ ಈ ನರತುದಿಯನ್ನು ತಲುಪುತ್ತದೆ. ನರತುದಿಯನ್ನು ನೋಡಿರಲ್ಲ, ಮತ್ತೆ ಈ ನರತುದಿಯಿಂದ ವಿದ್ಯಾರ್ಥಿಗಳೇ ಈ ಮಾಹಿತಿ ಮತ್ತೆ ಮತ್ತೊಂದು ನರಕೋಶದ ಡೆಂಡ್ರೈಟ್ ತುದಿಗೆ ತಲುಪುತ್ತದೆ.
ನಂತರ ಏನಾಗುತ್ತದೆ ಅಂತಂದ್ರೆ ಅಲ್ಲಿ ಆ ರಾಸಾಯನಿಕ ವಸ್ತು ಮುಂದಿನ ನರಕೋಶದ ಡೆಂಡ್ರೈಟ್ ತುದಿಯನ್ನ ತಲುಪಿ ನಂತರ ಮತ್ತೆ ವಿದ್ಯುತ್ ಆವೇಗವನ್ನ ಉಂಟು ಮಾಡುತ್ತದೆ. ಈ ವಿದ್ಯುತ್ ಆವೇಗವು ದೇಹದಲ್ಲಿ ಸಂಚರಿಸಿ ಕೊನೆಗೆ ಅಂತಿಮವಾಗಿ ಸ್ನಾಯುಗಳಿಂದ ಚಲಿಸಿ ಮತ್ತು ಗ್ರಂಥಿಗಳಿಂದ ಚಲಿಸಿ ನರ ಆವೇಗಗಳನ್ನು ವಿತರಿಸಲು ಅನುವು ಮಾಡಿಕೊಡುತ್ತವೆ. ಅಂದರೆ ಇವು ಮೆದುಳು ಅಥವಾ ಮೆದುಳು ಬಳ್ಳಿಯನ್ನು ತಲುಪುವವರೆಗೆ ಹೀಗೆ ಚಲಿಸುತ್ತವೆ. ಅದೇ ರೀತಿ ಇನ್ನ ಇಲ್ಲಿ ಯಾವ ರೀತಿ ಇಲ್ಲಿ ಚಲಿಸುತ್ತದೆ ಅಂತಂದರೆ, ನೀವು ಇಲ್ಲಿವರೆಗೂ ಈ ಸಂವೇದನೆ ಅಂದರೆ ಪ್ರಕೃತಿಯಲ್ಲಿ ಉಂಟಾಗುವ ಬದಲಾವಣೆ ಯಾವ ರೀತಿ ಚಲಾವಣೆ ಆಗುತ್ತೆ ಅನ್ನೋದನ್ನು ಇಲ್ಲಿವರೆಗೆ ನಾವು ನೋಡ್ಕೊಂಡು ವಿದ್ಯಾರ್ಥಿಗಳೇ. ನಂತರ ವಿದ್ಯಾರ್ಥಿಗಳೇ ಇಲ್ಲಿ ನೀವು ನೋಡ್ತಾ ಇರಬಹುದು ಚಿತ್ರದಲ್ಲಿ ಆ ಸಂಸರ್ಗ ಯಾವ ರೀತಿಯಾದಂಥ ರಚನೆಯನ್ನ ಹೊಂದಿದೆ ಅಂದರೆ, ಇಲ್ಲಿ ಸಂಸರ್ಗದ ರಚನೆಯನ್ನ ತೋರಿಸಲಾಗಿದೆ. ಒಂದು ನರತುದಿಯಿಂದ ಇನ್ನೊಂದು ನರತುದಿಗೆ ಇಲ್ಲಿ ಯಾವ ರೀತಿ ಅದು ರಾಸಾಯನಿಕ ವಸ್ತು ಬಿಡುಗಡೆಯಾಗಿ ಮುಂದಿನ ನರಕೋಶಕ್ಕೆ ಮುಂದಿನ ನರಕ್ಕೆ ನರ ಅಂಗಾಂಶಕ್ಕೆ ತಲುಪುತ್ತದೆ ಎಂದು ಇಲ್ಲಿ ಚಿತ್ರದಲ್ಲಿ ತೋರಿಸಲಾಗಿದೆ. ಅದನ್ನು ನಾವೇನಂತ ಕರಿತಿದ್ದೇವೆ, ನರಸ್ನಾಯಕ ಸಂಗಮ ಬಿಂದು ಅಂತ ಕರಿತೇವೆ ಅಥವಾ ಸಂಸರ್ಗ ಅಂತ ಕರಿತಿದ್ದೇವೆ. ಇಲ್ಲಿ ಚಿತ್ರದಲ್ಲಿ ತೋರಿಸಲಾಗಿದೆ ನೋಡ್ರಿ. ಈ ಒಂದು ಚಿತ್ರದಲ್ಲಿ ಗಮನಿಸಿದ ಹಾಗೆ ಇಲ್ಲಿ ಕಾಣ್ತಾ ಇದೆ ವಿದ್ಯಾರ್ಥಿಗಳೇ, ಅಲ್ಲಿ ನಾವು ಅದನ್ನ ನೋಡ್ತಾ ಇದ್ದೇವೆ. ನಂತರ ವಿದ್ಯಾರ್ಥಿಗಳೇ ಇಲ್ಲಿ ಬಿಡುಗಡೆಯಾದಂಥ ರಾಸಾಯನಿಕ ವಸ್ತು ಇಲ್ಲಿನ ಚಿತ್ರದಲ್ಲಿ ಕಾಣಿಸ್ತಾ ಇದೆಯಲ್ಲ, ಬಿಡುಗಡೆಯಾದಂಥ ರಾಸಾಯನಿಕ ವಸ್ತು ಮುಂದಿನ ಡೆಂಡ್ರೈಟ್ ಅನ್ನ ತಲುಪಿ ಆ ಡೆಂಡ್ರೈಟ್ನಿಂದ ಮತ್ತೆ ಕೋಶಕಾಯಕ್ಕೆ ಚಲಿಸುತ್ತದೆ. ಹೀಗೆ ನರ ಆವೇಗವು ಚಲಿಸಿ ಮುಂದೆ ಅದು ಮೆದುಳು ಬಳ್ಳಿ ಅಥವಾ ಮೆದುಳನ್ನು ತಲುಪಲು ಸಹಾಯವಾಗುತ್ತದೆ. ಕೊನೆಗೆ ಅದು ಸ್ನಾಯುಕೋಶಗಳು, ನರಕೋಶಗಳಿಂದ ಸ್ನಾಯುಕೋಶಗಳು ಅಥವಾ ಗ್ರಂಥಿಗಳಂತಹ ಜೀವಕೋಶಗಳಿಗೆ ನರ ಆವೇಗಗಳನ್ನು ವಿತರಿಸಲು ಅನುವು ಮಾಡಿಕೊಡುತ್ತದೆ. ಹಾಗಾದರೆ ವಿದ್ಯಾರ್ಥಿಗಳೇ, ನಾವು ಇಲ್ಲಿ ನೋಡಿದ ಹಾಗೆ ನಿಮಗೆ ಏನಾದರೂ ಪರೀಕ್ಷೆಯಲ್ಲಿ ನಾವು ಕೇಳಬಹುದು, ಏನು ಪ್ರಶ್ನೆ ಬರುತ್ತೆ ಏನಂತಂದ್ರೆ, ನರಕೋಶದ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ ಅಂದಾಗ ಈ ಚಿತ್ರವನ್ನು ಬರೀಬೇಕು ವಿದ್ಯಾರ್ಥಿಗಳೇ. ನಂತರ ಅದರ ರಚನೆ ಮತ್ತು ಕಾರ್ಯವನ್ನು ವಿವರಿಸಿ ಅಂದಾಗ ಈ ರೀತಿ ಬರೀಬೇಕು. ನರಕೋಶವು ಇದು ರಚನಾತ್ಮಕ ಮತ್ತು ಮೆದುಳು ನರವ್ಯೂಹದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲ ಘಟಕವಾಗಿದೆ. ಇದು ಕೋಶ ಕೇಂದ್ರವನ್ನು ಹೊಂದಿರುವ ಭಾಗಕ್ಕೆ ಕೋಶಕಾಯ ಅಂತ ಕರೀತಿದ್ದೇವೆ. ಅದರಿಂದ ಉದ್ದನೆಯ ಕವಲು ಹೊರಟಿರ್ತದೆ, ಅದಕ್ಕೆ ಆಕ್ಸಾನ್ ಅಂತ ಕರೀತಿದ್ದೇವೆ. ನಂತರ ಆಕ್ಸಾನ್ ತುದಿಗೆ ನರ ತುದಿಗಳು ಇರುತ್ತವೆ ಅಂತಂದು ಬರೀಬೇಕು. ನಂತರ ಈ ವಾತಾವರಣದಿಂದ ಬಂದಂತಹ, ಪರಿಸರದಿಂದ ಬಂದಂತಹ ಈ ಸಂಕೇತಗಳನ್ನು ಅಥವಾ ಪರಿಸರದ ಬದಲಾವಣೆಗಳನ್ನು ಜ್ಞಾನೇಂದ್ರಿಯಗಳು ಸ್ವೀಕರಿಸಿ, ಪರಿಸರದಿಂದ ಬಂದಂಥ ಮಾಹಿತಿಯನ್ನು ಜ್ಞಾನೇಂದ್ರಿಯಗಳು ಸ್ವೀಕರಿಸಿ ಡೆಂಡ್ರೈಟ್ಗಳ ತುದಿಗೆ ಕಳಿಸುತ್ತವೆ. ಡೆಂಡ್ರೈಟ್ಗಳು ಮಾಹಿತಿಯನ್ನು ಕೋಶಕಾಯದ ಕಡೆಗೆ ಕಳಿಸುತ್ತವೆ. ಕೋಶಕಾಯವು ಮಾಹಿತಿಯನ್ನು ಆಕ್ಸಾನ್ ಮೂಲಕ ನರತುದಿಗಳಿಗೆ ತಲುಪಿಸುತ್ತದೆ. ಆ ನರತುದಿಯಲ್ಲಿ ಮತ್ತೆ ರಾಸಾಯನಿಕ ವಸ್ತು ಬಿಡುಗಡೆಯಾಗಿ ಮುಂದಿನ ನರತುದಿಗೆ ತಲುಪುತ್ತದೆ. ಆಗ ಮುಂದಿನ ನರತುದಿಯಲ್ಲಿ ವಿದ್ಯುತ್ ಆವೇಗಗಳು ಉಂಟಾಗುತ್ತವೆ. ಹೀಗೆ ಈ ಮಾಹಿತಿಯು ಸ್ನಾಯುಗಳ ಮೂಲಕ ಸ್ನಾಯುಕೋಶಗಳನ್ನು ತಲುಪುತ್ತದೆ ಅಥವಾ ಗ್ರಂಥಿಗಳನ್ನು ತಲುಪಿ ಪರಿಸರದ ಪ್ರಚೋದನೆಗೆ ಪ್ರತಿಕ್ರಿಯೆಯನ್ನು ನೀಡಲು ಸಹಾಯ ಮಾಡುತ್ತದೆ. ನಂತರ ವಿದ್ಯಾರ್ಥಿಗಳೇ, ನಾವು ಇಲ್ಲಿವರೆಗೂ ನೋಡಿದ ಹಾಗೆ ನರಕೋಶ ಯಾವ ರೀತಿ ಕೆಲಸ ಮಾಡುತ್ತದೆ ಅನ್ನೋದನ್ನು ತಿಳ್ಕೊಂಡ್ವಿ. ಅದರ ರಚನೆಯನ್ನು ಕೂಡ ನೀವಿಲ್ಲಿ ನೋಡಿದಿರಿ. ನಂತರ ವಿದ್ಯಾರ್ಥಿಗಳೇ, ಈ ಪರಾವರ್ತಿತ ಪ್ರತಿಕ್ರಿಯೆಯಲ್ಲಿ ಏನಾಗುತ್ತದೆ? ಹಾಗಾದರೆ ಪರಾವರ್ತಿತ ಪ್ರತಿಕ್ರಿಯೆ ಅಂದ್ರೆ ಏನು? ಅಂದ್ರೆ ಪರಾವರ್ತಿತ ಪ್ರತಿಕ್ರಿಯೆ ಅಂದ್ರೆ ಪರಿಸರದಲ್ಲಿ ಉಂಟಾದ ಯಾವುದೇ ಒಂದು ಘಟನೆಗೆ ಪ್ರತಿಯಾಗಿ ವ್ಯಕ್ತವಾಗುವ ಹಠಾತ್ ಪ್ರತಿಕ್ರಿಯೆಯನ್ನೇ
ಪರಾವರ್ತಿತ ಪ್ರತಿಕ್ರಿಯೆ ಅಂತ ಕರಿತಾ ಇದ್ದೇವೆ. ಉದಾಹರಣೆಗೆ ಯಾವುದಾದ್ರೂ ಒಂದು ಬಿಸಿ ವಸ್ತುವನ್ನು ಮುಟ್ಟಿದಾಗ ಹಠಾತ್ತನೆ ನಾವು ಕೈಯನ್ನು ಹಿಂತೆಗೆದುಕೊಳ್ಳೋದು, ಇದು ಕೂಡ ಪರಾವರ್ತನೆ ಪ್ರತಿಕ್ರಿಯೆಗೆ ಒಂದು ಉದಾಹರಣೆಯಾಗಿದೆ. ಅಥವಾ ಯಾವುದಾದ್ರೂ ಪ್ರಾಣಿ ಅಡ್ಡಲಾಗಿ ಬಂದಾಗ, ಅಪಾಯಕಾರಿ ಪ್ರಾಣಿ ತಕ್ಷಣ ಓಡುತ್ತೇವೆ, ಇದು ಒಂದು ಪರಾವರ್ತಿತ ಪ್ರತಿಕ್ರಿಯೆ. ಅಥವಾ ಹುಳಿಯನ್ನು ಕಂಡಾಗ ಬಾಯಲ್ಲಿ ನೀರುರುವುದು, ಇದು ಕೂಡ ಪರಾವರ್ತಿತ ಪ್ರತಿಕ್ರಿಯೆ. ಅಂದರೆ ಪರಾವರ್ತಿತ ಪ್ರತಿಕ್ರಿಯೆ ಅಂದರೆ ಏನು ಅಂತಂದರೆ, ಪರಿಸರದಲ್ಲಿ ಉಂಟಾಗುವ ಯಾವುದೇ ಘಟನೆಗೆ ಪ್ರತಿಯಾಗಿ ವ್ಯಕ್ತವಾಗುವ ಹಠಾತ್ ಪ್ರತಿಕ್ರಿಯೆಯನ್ನು ಪರಾವರ್ತಿತ ಪ್ರತಿಕ್ರಿಯೆ ಅಂತ ಕರಿತಾ ಇದ್ದೇವೆ. ಇನ್ನು ಈ ಪರಾವರ್ತಿತ ಪ್ರತಿಕ್ರಿಯೆಯಲ್ಲಿ ಏನಾಗುತ್ತೆ, ಈ ರೀತಿ ಹಲವು ಪರಾವರ್ತಿತ ಪ್ರತಿಕ್ರಿಯೆಗಳು ನಮ್ಮ ಎದುರಿಗೆ ಕಾಣಿಸುತ್ತವೆ. ಉದಾಹರಣೆಗೆ, ನಾವು ವೇಗವಾಗಿ ಬರುತ್ತಿದ್ದ ಬಸ್ಸಿನ ಮಾರ್ಗದಿಂದ ನಾವು ನಮಗೆ ಅರಿವಿಲ್ಲದೆ ಹೊರಗೆ ಜಿಗಿಯುತ್ತೇವೆ, ಇದು ಒಂದು ಕೂಡ ಪರಾವರ್ತಿತ ಪ್ರತಿಕ್ರಿಯೆ. ಇನ್ನು ಬೆಂಕಿಯ ಜ್ವಾಲೆಯಿಂದ ನಾವು ನಮ್ಮ ಕೈಯನ್ನು ಅರಿವಿಲ್ಲದೆ ಹಿಂತೆಗೆದುಕೊಂಡು ಬಿಡುತ್ತೇವೆ, ಇದು ಒಂದು ಪರಾವರ್ತಿತ ಪ್ರತಿಕ್ರಿಯೆ. ಅಥವಾ ತುಂಬಾ ಹಸಿದಿದ್ದರಿಂದ ನಮಗರಿವಿಲ್ಲದೆ ಬಾಯಲ್ಲಿ ನೀರು ಬರಲು ಅಥವಾ ಬಾಯಲ್ಲಿ ನೀರೂರಿಸಲು ಆರಂಭಿಸುತ್ತದೆ, ಇದು ಕೂಡ ಪರಾವರ್ತಿತ ಪ್ರತಿಕ್ರಿಯೆಯಾಗಿದೆ ವಿದ್ಯಾರ್ಥಿಗಳೇ. ಇನ್ನು ವಿದ್ಯಾರ್ಥಿಗಳೇ, ಹಾಗಾದ್ರೆ ಈ ಪರಾವರ್ತಿತ ಪ್ರತಿಕ್ರಿಯೆ ಇದರ ಕೇಂದ್ರ ಯಾವುದು? ಈ ಪರಾವರ್ತಿತ ಪ್ರತಿಕ್ರಿಯೆಯ ಕೇಂದ್ರ ಮೆದುಳು ಬಳ್ಳಿ ಮತ್ತು ಮೆದುಳು ಬಳ್ಳಿ ನರಗಳೇ ಇದರ ಕೇಂದ್ರವಾಗಿರುತ್ತವೆ. ಇದರ ಆವ್ಯವಗಳು ಎಂದೂ ಕೂಡ ಮೆದುಳಿನವರಿಗೆ ಹೋಗುವುದಿಲ್ಲ. ಇದು ಕೇವಲ ಮೆದುಳು ಬಳ್ಳಿ ಮತ್ತು ಮೆದುಳು ಬಳ್ಳಿ ನರಗಳಿಂದ ಇದು ನಿಯಂತ್ರಿಸಲ್ಪಡುತ್ತದೆ. ನಂತರ ಈ ಪರಾವರ್ತಿತ ಪ್ರತಿಕ್ರಿಯೆಯಲ್ಲಿ ಆ ಪರಾವರ್ತಿತ ಸಂವೇದನೆಯನ್ನ ಸ್ನಾಯುಗಳು ಅಥವಾ ನರಗಳ ಮೂಲಕ ಚಲಿಸುವಂತೆ ಮಾಡಿ ಸಂಕೇತವನ್ನು ಗುರುತಿಸಿ ಪ್ರತಿಕ್ರಿಯೆ ನೀಡುವ ಸಂಪರ್ಕ ಮಾರ್ಗವನ್ನು ಪರಾವರ್ತಿತ ಚಾಪ ಅಂತ ಕರೀತಾ ಇದ್ದಾರೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ಪರಾವರ್ತಿತ ಚಾಪ ಅಂದ್ರೇನು? ಪರಾವರ್ತಿತ ಚಾಪ ಅಂದ್ರೆ ಪರಿಸರದಲ್ಲಿ ಉಂಟಾಗುವ ಈ ಬದಲಾವಣೆಗಳನ್ನು ಸ್ವೀಕರಿಸುತ್ತಲ್ಲ, ಅದು ಸಾಗುವ ಮಾರ್ಗ. ಅಂದ್ರೆ ವಾಕ್ಯ ನೀವು ಯಾವ ರೀತಿ ಬರೀಬೇಕು ಅಂದ್ರೆ, ಪರಾವರ್ತಿತ ಚಾಪ ಎಂದರೇನು ಅಂತ ಪ್ರಶ್ನೆ ಕೇಳಿದಾಗ, ಸಂವೇದನೆಯನ್ನ ಸ್ನಾಯುಗಳ ಅಥವಾ ನರಗಳ ಮೂಲಕ ಚಲಿಸುವಂತೆ ಮಾಡಿ ಸಂಕೇತವನ್ನು ಗುರುತಿಸಿ ಪ್ರತಿಕ್ರಿಯೆಯನ್ನು ನೀಡುವ ಸಂಪರ್ಕ ಮಾರ್ಗವನ್ನ ಪರಾವರ್ತಿತ ಚಾಪ ಅಂತ ಕರಿತಾ ಇದ್ದೀವಿ. ಹಾಗಾದ್ರೆ ವಿದ್ಯಾರ್ಥಿಗಳು, ಇಲ್ಲಿ ಸಂವೇದನೆಯ ಬಗ್ಗೆ ಯೋಚಿಸುವುದಕ್ಕೆ ಬದಲಾಗಿ, ಒಂದು ವೇಳೆ ಸ್ನಾಯುಗಳು ಸರಳ ರೀತಿಯಲ್ಲಿ ಚಲಿಸುವಂತೆ ಮಾಡುವ ನರಗಳಿಗೆ ಶಾಖವನ್ನು ಗುರುತಿಸುವ ನರಗಳು ಸಂಪರ್ಕಿಸಿದರೆ, ಒಳಹರಿವು ಮತ್ತು ಸಂಕೇತಗಳನ್ನು ಗುರುತಿಸುವ ಪ್ರತಿಕ್ರಿಯೆ ಹೊರಹಾಕುವ ಕ್ರಿಯೆ ಮೂಲಕ ಅದು ಪರಾವರ್ತಿತ ಚಾಪದ ದಾರಿಯಾಗಿ ಸಾಗುತ್ತದೆ. ಅಂದ್ರೆ ಇಲ್ಲಿ ಏನು ಅಂತಂದ್ರೆ, ನರ ಆವೇಗಗಳನ್ನ ಸ್ವೀಕರಿಸಿ, ಅಂದ್ರೆ ಪ್ರಚೋದನೆಯನ್ನ ಸ್ವೀಕರಿಸಿ ಅದನ್ನ ಮೆದುಳು ಬಳ್ಳಿಗೆ ಅಥವಾ ತಲುಪಿಸಿ ಪ್ರತಿಕ್ರಿಯೆಯನ್ನು ಉಂಟು ಮಾಡುವ ಸಾಮರ್ಥ್ಯವನ್ನ ನೀಡುವವರೆಗೆ ನರ ಸಂದೇಶವ ಹಾದು ಹೋಗುವ ಮಾರ್ಗ ಏನಿದೆಯಲ್ಲ, ಅದನ್ನೇ ನಾವೇನಂತ ಕರಿತಿದ್ದೇವೆ, ಪರಾವರ್ತಿತ ಚಾಪ ಅಂತ ಕರಿತೇವೆ ವಿದ್ಯಾರ್ಥಿಗಳೇ. ಇನ್ನ ಇಲ್ಲಿ ಈ ಪರಾವರ್ತಿತ ಚಾಪ ಅಂತಂದ್ರೆ ಎಲ್ಲಾ ನರಗಳು ಒಂದಕ್ಕೊಂದು ಸೇರಿಕೊಂಡು ಏನಾಗುತ್ತದೆ ಅಂದ್ರೆ ಒಂದು ಹರಿವನ್ನು ಏರ್ಪಡಿಸುತ್ತವೆ. ಅದು ಎಲ್ಲಿವರೆಗೆ ಹರಿವಾಗುತ್ತೆ ಅಂತಂದ್ರೆ, ಒಂದು ದಾರಿ. ದೇಹದ ಎಲ್ಲಾ ಭಾಗಗಳಿಂದ ನರಗಳು ಮಿದುಳಿಗೆ ಹೋಗುವ ಮಾರ್ಗದಲ್ಲಿ ಗುಂಪುಗಳ ರೂಪದಲ್ಲಿ ಜೊತೆಯಾಗುತ್ತವೆ. ಮಾಹಿತಿಯ ಒಳಹರಿವು ಮಿದುಳನ್ನು ತಲುಪಲು ಹೋಗುತ್ತಿದ್ದರೂ ಸಹ ಪರಾವರ್ತಿತ ಚಾಪಗಳು ಮೆದುಳು ಬಳ್ಳಿಯಲ್ಲಿ ತಾನಾಗಿ ಉಂಟಾಗುತ್ತವೆ. ಅಂದ್ರೆ ಇಲ್ಲಿ ಮೆದುಳು ಬಳ್ಳಿಯೇ ಪರಾವರ್ತಿತ ಕ್ರಿಯೆಯ ಮುಖ್ಯ ಕೇಂದ್ರವಾಗಿದೆ ವಿದ್ಯಾರ್ಥಿಗಳೇ. ನೀವು ಪರೀಕ್ಷೆಯಲ್ಲಿ ಕೇಳಬಹುದು, ಪರಾವರ್ತಿತ ಪ್ರಕ್ರಿಯೆಯ ಕೇಂದ್ರ ಯಾವುದು? ಮೆದುಳು ಬಳ್ಳಿ. ಮೆದುಳಿನವರಿಗೆ ಹೋಗೋದಿಲ್ಲ ಇದು. ಇನ್ನ ಮಿದುಳಿನ ಆಲೋಚನಾ ಪ್ರಕ್ರಿಯೆ ಸಾಕಷ್ಟು ವೇಗವಾಗಿಲ್ಲದಿರುವುದರಿಂದ ಪ್ರಾಣಿಗಳಲ್ಲಿ ಪರಾವರ್ತಿತ ಚಾಪಗಳು ಸಹಜವಾಗಿ ವಿಕಸನಗೊಂಡಿವೆ. ಅಂದ್ರೆ ಮೆದುಳಿಗೆ ಹೋಗೋದ್ರೊಳಗೆ ಸಾಕಷ್ಟು ಘಟನೆಗಳು ನಡೆದಿರಬಹುದು. ಅಂದ್ರೆ ಮೆದುಳಿಗೆ ಹೋಗಿ ವಾಪಸ್ ಪ್ರತಿಕ್ರಿಯೆ ಏರ್ಪಡೋರಿಗೆ ಸಾಕಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೆ. ಆದ್ದರಿಂದ ಏನ್ ಮಾಡಲಾಗುತ್ತದೆ ಅಂತಂದ್ರೆ, ಈ ಮೆದುಳು ಬಳ್ಳಿಯೇ
ನಿರ್ಧಾರವನ್ನು ತೆಗೆದುಕೊಳ್ಳುತ್ತದೆ. ವಾಸ್ತವವಾಗಿ ಅನೇಕ ಪ್ರಾಣಿಗಳು ಆಲೋಚನೆಗೆ ಅಗತ್ಯವಾಗಿ ನರಕೋಶಗಳ ಸಂಕೀರ್ಣ ಜಾಲವನ್ನು ಹೊಂದಿಲ್ಲ ಹಾಗೂ ಅತ್ಯಲ್ಪ ಪ್ರಮಾಣದಲ್ಲಿ ಹೊಂದಿವೆ. ಆದ್ದರಿಂದ ನಿಜವಾದ ಆಲೋಚನಾ ಪ್ರಕ್ರಿಯೆಗಳ ಅನುಪಸ್ಥಿತಿಯಲ್ಲಿ ಪರಾವರ್ತಿತ ಚಾಪಗಳು ಕಾರ್ಯನಿರ್ವಹಣೆಯ ಪರಿಣಾಮಕಾರಿ ಮಾರ್ಗಗಳಾಗಿ ವಿಕಸನಗೊಂಡಿವೆ. ಅಂದರೆ ಇಲ್ಲಿ ಶೀಘ್ರವಾಗಿ ಪರಾವರ್ತಿತ ಚಾಪಗಳು ಶೀಘ್ರ ಪ್ರತಿಕ್ರಿಯೆಯನ್ನು ನೀಡಲು ಹೆಚ್ಚು ಪರಿಣಾಮಕಾರಿಯಾಗಿ ಮುಂದುವರಿದಿವೆ. ಅಂದರೆ ಇಲ್ಲಿ ಪರಿಸರದ ಪ್ರಚೋದನೆಗಳು ಮೆದುಳು ಆಲೋಚನೆ ಮಾಡಲು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುವುದರಿಂದ ಮೆದುಳು ಬಳ್ಳಿಯೇ ಪರಿಸರದ ತತ್ಕ್ಷಣದ ಪ್ರಚೋದನೆಗಳನ್ನು ಸ್ವೀಕರಿಸಿ ತತ್ಕ್ಷಣದ ಪ್ರತಿಕ್ರಿಯೆಯನ್ನು ನೀಡುವ ಕೇಂದ್ರವಾಗಿದೆ. ಆದ್ದರಿಂದ ಮೆದುಳು ಬಳ್ಳಿಯೇ ಪರಾವರ್ತಿತ ಕ್ರಿಯೆಯ ಕೇಂದ್ರವಾಗಿದೆ ವಿದ್ಯಾರ್ಥಿಗಳೇ. ಇಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ಪರಾವರ್ತಿತ ಚಾಪದ ಒಂದು ಚಿತ್ರವನ್ನ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಅಂದ್ರೆ ಇಲ್ಲಿ ಚಿತ್ರ ಇದೆ ನೋಡಿ, ಇದು ಪರಾವರ್ತಿತ ಚಾಪದ ಚಿತ್ರ ಆಗಿದೆ ವಿದ್ಯಾರ್ಥಿಗಳೇ. ನೋಡಿ ಇಲ್ಲಿ ಉದಾಹರಣೆಗೆ ಏನಿದೆ, ಒಂದು ಕೈಯನ್ನ ಒಬ್ಬ ಚಿತ್ರದಲ್ಲಿ ತೋರಿಸಿರುವ ಹಾಗೆ ಒಂದು ಕೈಯನ್ನ ಒಬ್ಬ ವ್ಯಕ್ತಿ ಬಿಸಿ ನೀರಿನಲ್ಲಿ ಇಟ್ಟಿದ್ದಾನೆ. ಅಲ್ಲಿ ಕೈಯಲ್ಲಿರುವ ಗ್ರಾಹಕ ಕೋಶಗಳು, ಚರ್ಮದಲ್ಲಿರುವ ಗ್ರಾಹಕ ಕೋಶಗಳು ಆ ಬಿಸಿ ಅನುಭವವನ್ನು ಪಡೆಯುತ್ತವೆ. ಆ ಬಿಸಿ ಅನುಭವ ಜ್ಞಾನವಾಹಿ ನರದ ಮೂಲಕ ತಲುಪ್ತಾ ಇದೆ. ಅದು ಜ್ಞಾನವಾಹಿ ನರವನ್ನು ತಲುಪಿ ಕ್ರಿಯಾವಾಹಿ ನರವನ್ನು ತಲುಪುತ್ತದೆ. ಕ್ರಿಯಾವಾಹಿ ನರದಿಂದ ಮೆದುಳು ಬಳ್ಳಿಗೆ ಬಂದಿದೆ ನೋಡಿ. ನಂತರ ಮೆದುಳು ಬಳ್ಳಿಯಿಂದ ಇಲ್ಲಿ ಮೆದುಳು ಬಳ್ಳಿಯಲ್ಲಿಯೇ ಅದಕ್ಕೆ ಪ್ರಚೋದನೆ ಸಿಗುತ್ತದೆ. ಇಲ್ಲಿ ನೋಡಿ, ಚಿತ್ರದಲ್ಲಿ ನಾನು ಎನ್ಲಾರ್ಜ್ ಮಾಡ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಇಲ್ಲಿ ಸಂಬಂಧ ಕಲ್ಪಿಸುವ ನರಕೋಶ ಏನ್ ಮಾಡುತ್ತೆ, ಮೆದುಳು ಬಳ್ಳಿಯಿಂದ ಉಂಟಾದ ಪ್ರತಿಕ್ರಿಯೆಯನ್ನು ತೆಗೆದುಕೊಂಡು ಸಂಬಂಧ ಕಲ್ಪಿಸುವ ನರಕೋಶ ಕ್ರಿಯಾವಾಹಿ ನರಕೋಶದ ಮೂಲಕ ಪ್ರತಿಕ್ರಿಯೆಯನ್ನು ನೀಡಿ ಸ್ನಾಯುಗಳಿಗೆ ತಲುಪಿಸುತ್ತದೆ. ಆಗ ಸ್ನಾಯು ಕೈಯನ್ನ ಹಿಂಪಡೆಯುತ್ತದೆ. ಇದೇ ಏನು ಪರಾವರ್ತಿತ ಚಾಪ. ಮತ್ತು ಇದನ್ನೇ ಕೂಡ ನಾವು ಪರಾವರ್ತಿತ ಕ್ರಿಯೆನೂ ಎಂದು ಕರೆಯುತ್ತೇವೆ. ನೋಡ್ರಿ, ಇಲ್ಲಿ ಪರಾವರ್ತಿತ ಕ್ರಿಯೆ ಅಂದ್ರೆ ಏನು, ಇಲ್ಲಿ ಪರಾವರ್ತಿತ ಕ್ರಿಯೆ ಮತ್ತು ಪರಾವರ್ತಿತ ಚಾಪ ಎರಡಕ್ಕೂ ಉತ್ತರ ಸಿಗುತ್ತೆ. ಅಂದ್ರೇನು, ಪರಿಸರದ ಪ್ರಚೋದನೆಗಳಿಗೆ ಹಠಾತ್ ಉಂಟಾಗುವ ಪ್ರತಿಕ್ರಿಯೆ ಸಾಮರ್ಥ್ಯವನ್ನು ಪರಾವರ್ತಿತ ಚಾಪ ಅಂತ ಕರೆಯುತ್ತಾರೆ. ಇದರ ಕೇಂದ್ರ ಮೆದುಳು ಬಳ್ಳಿಯಾಗಿದೆ. ನಂತರ ಪರಾವರ್ತಿತ ಚಾಪ ಅಂದ್ರೇನು, ಪರಿಸರದ ಪ್ರಚೋದನೆ ಉಂಟಾದಾಗಿನಿಂದ ಪ್ರತಿಕ್ರಿಯೆ ಏರ್ಪಡುವವರೆಗೂ ನರ ಸಂದೇಶವು ಹಾದು ಹೋಗುವ ಮಾರ್ಗವನ್ನೇ ಪರಾವರ್ತಿತ ಚಾಪ ಅಂತ ಕರೀತಾರೆ. ಇಲ್ಲಿ ಎರಡು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ನಾವು ವಿದ್ಯಾರ್ಥಿಗಳಿಗೆ ಓಕೆ. ವಿದ್ಯಾರ್ಥಿಗಳೇ, ಇಲ್ಲಿ ನೋಡಲಾಗಿ ನಾವು ಮಾನವನ ಮಿದುಳು ಅಧ್ಯಯನವನ್ನು ಮಾಡೋಣ. ಮಾನವನ ಮಿದುಳಿನಲ್ಲಿ ಏನಿರುತ್ತೆ, ಮುಖ್ಯವಾಗಿ ಕೇಂದ್ರ ನರವ್ಯೂಹ ಅಂತ ಒಂದು ಭಾಗವಿದೆ. ಕೇಂದ್ರ ನರವ್ಯೂಹ ಏನನ್ನು ಒಳಗೊಂಡಿದೆ, ಮೆದುಳು ಮತ್ತು ಮೆದುಳು ಬಳ್ಳಿಯನ್ನು ಒಟ್ಟಾಗಿ ನಾವೇನಂತ ಕರೀತಿದ್ದೇವೆ, ಕೇಂದ್ರ ನರವ್ಯೂಹ ಅಂತ. ವಿದ್ಯಾರ್ಥಿಗಳೇ, ಇಲ್ಲಿ ನೋಡಲಾಗಿ ನಾವು ಮಾನವನ ಮಿದುಳು ಅಧ್ಯಯನವನ್ನು ಮಾಡೋಣ. ಮಾನವನ ಮಿದುಳಿನಲ್ಲಿ ಏನಿರುತ್ತೆ, ಮುಖ್ಯವಾಗಿ ಕೇಂದ್ರ ನರವ್ಯೂಹ ಅಂತ ಒಂದು ಭಾಗವಿದೆ. ಕೇಂದ್ರ ನರವ್ಯೂಹ ಏನನ್ನು ಒಳಗೊಂಡಿದೆ, ಮೆದುಳು ಮತ್ತು ಮೆದುಳು ಬಳ್ಳಿಯನ್ನು ಒಟ್ಟಾಗಿ ನಾವೇನಂತ ಕರೀತಿದ್ದೇವೆ, ಕೇಂದ್ರ ನರವ್ಯೂಹ ಅಂತ ಕರೀತಿದ್ದೇವೆ. ಏನನ್ನ, ಮೆದುಳು ಮತ್ತು ಮೆದುಳು ಬಳ್ಳಿಯನ್ನು ಒಟ್ಟಾಗಿ ಕೇಂದ್ರ ನರವ್ಯೂಹ ಎಂದು ಕರೆಯುತ್ತೇವೆ. ಅಂದರೆ ಈ ಕೇಂದ್ರ ನರವ್ಯೂಹದಲ್ಲಿ ಏನಿರುತ್ತೆ ಅಂದ್ರೆ, ಇಲ್ಲಿ ಮನುಷ್ಯನ ಆಲೋಚನಾ ಪ್ರಕ್ರಿಯೆ ಹೆಚ್ಚು ಸಂಕೀರ್ಣವಾದ ಯಾಂತ್ರಿಕ ವ್ಯವಸ್ಥೆ ಮತ್ತು ನರವ್ಯೂಹಗಳ ಜೋಡಣೆಯಿಂದ ಕೂಡಿದೆ ವಿದ್ಯಾರ್ಥಿಗಳೇ. ಅಂದ್ರೆ ಇಲ್ಲಿ ನಾವು ಕೇಂದ್ರ ನರವ್ಯೂಹ ಅಂದ್ರೆ ಏನು ಅನ್ನೋದಕ್ಕೆ ಒಂದು ವಾಕ್ಯದಲ್ಲಿ
ಒಂದೇ ವಾಕ್ಯದಲ್ಲಿ ಪ್ರಶ್ನೆ ಬಂತು ಅಂತಂದ್ರೆ 1 ಅಂಕದ್ದು, ಮಿದುಳು ಮತ್ತು ಮಿದುಳು ಬಳ್ಳಿ ಒಟ್ಟಾಗಿ ಕೇಂದ್ರ ನರವ್ಯೂಹವಾಗಿವೆ. ನಂತರ ಇನ್ನೊಂದು ವಾಕ್ಯದ ವಿದ್ಯಾರ್ಥಿಗಳು ಏನಂತಂದ್ರೆ, ಇಲ್ಲಿ ಈ ಕೇಂದ್ರ ನರವ್ಯೂಹ ಏನ್ ಮಾಡುತ್ತೆ, ದೇಹದ ಎಲ್ಲಾ ಭಾಗಗಳಿಂದ ಮಾಹಿತಿಯನ್ನು ಸ್ವೀಕರಿಸುತ್ತದೆ ಮತ್ತು ಅದನ್ನ ಸಂಯೋಜಿಸುತ್ತದೆ. ಈ ಮಿದುಳು ಬಳ್ಳಿ ಮೂಲಕ ಬಂದ ನರ ಸಂದೇಶವನ್ನ ಮಿದುಳು ಬಳ್ಳಿಗಳು ಮೆದುಳಿಗೆ ತಲುಪಿಸುತ್ತವೆ. ಆಗ ಮೆದುಳು ಪ್ರತಿಕ್ರಿಯಾ ಸಾಮರ್ಥ್ಯವನ್ನ ಉಂಟು ಮಾಡುತ್ತದೆ. ಅಂದ್ರೆ ಎಲ್ಲಾ ಭಾಗದಿಂದ ಮಾಹಿತಿಯನ್ನು ಸ್ವೀಕರಿಸಿ ಅದನ್ನು ಸಂಯೋಜಿಸಿ ಪ್ರತಿಕ್ರಿಯಾ ಸಾಮರ್ಥ್ಯವನ್ನ ನೀಡುತ್ತದೆ. ನಂತರ ವಿದ್ಯಾರ್ಥಿಗಳೇ, ಇಲ್ಲಿ ಮಿದುಳು ಮತ್ತೆ ಭಾಗಗಳನ್ನು ಒಳಗೊಂಡಿದೆ. ಅದಕ್ಕಿಂತ ಮುಂಚಿತವಾಗಿ ನಾವು ಪರಿಧಿ ನರವ್ಯೂಹ ಅಂದ್ರೆ ಏನು ತಿಳ್ಕೊಳ್ಳೋಣ. ಮಿದುಳಿನಿಂದ ಹೊರಟಿರುವ ಮಿದುಳಿನ ನರ ಮತ್ತು ಮಿದುಳು ಬಳ್ಳಿ ನರಗಳಿಂದ ಹೊರಟಿರುವ ಮಿದುಳು ಬಳ್ಳಿ ನರಗಳು ಪರಿಧಿ ನರವ್ಯೂಹವನ್ನು ಉಂಟು ಮಾಡುತ್ತವೆ. ಒನ್ಸ್ ಅಗೇನ್, ಹಾಗಾದ್ರೆ ಪರಿಧಿ ನರವ್ಯೂಹ ಅಂದ್ರೆ ಏನಪ್ಪಾ ಅಂತ ಅಂದ್ರೆ, ಮಿದುಳಿನಿಂದ ಹೊರಡುವ ಮಿದುಳಿನ ನರ, ಇಲ್ಲೇನು ಚಿತ್ರದಲ್ಲಿ ಕಾಣಿಸ್ತಾ ಇದೆಯಲ್ಲ, ಮತ್ತು ಮಿದುಳು ಬಳ್ಳಿಯಿಂದ ಹೊರಡುವ ಮಿದುಳು ಬಳ್ಳಿ ನರಗಳು ಪರಿಧಿ ನರವ್ಯೂಹವನ್ನು ಉಂಟು ಮಾಡುತ್ತವೆ. ಉದಾಹರಣೆಗೆ, ಪರಾವರ್ತಿತ ಕ್ರಿಯೆಯನ್ನು ಉಂಟು ಮಾಡುವ ಕೇಂದ್ರವೇ ಏನಾಗಿದೆ, ಪರಿಧಿ ನರವ್ಯೂಹವಾಗಿದೆ. ಹಾಗಾದ್ರೆ ಮಿದುಳು ಎದಕ್ಕೆ ಸಹಾಯಕ? ಆಲೋಚನೆ ಹಾಗೂ ಅದರ ಆಧಾರದ ಮೇಲೆ ಕಾರ್ಯನಿರ್ವಹಿಸಲು ಮಿದುಳು ಸಹಾಯಕ. ಒಟ್ಟು ಮಿದುಳಿನಲ್ಲಿ 3 ಭಾಗಗಳಿವೆ ವಿದ್ಯಾರ್ಥಿಗಳೇ. ಮುಮ್ಮೆದುಳು, ಮಧ್ಯ ಮಿದುಳು, ಹಿಮ್ಮೆದುಳು. 3 ಭಾಗಗಳಾಗಿ ಮಿದುಳು ಕೆಲಸ ನಿರ್ವಹಿಸುತ್ತದೆ. ಮಿದುಳು ಏಕೆ ಅವಶ್ಯಕ ಅಂತಂದ್ರೆ, ಆಲೋಚನೆ ಹಾಗೂ ಅದರ ಆಧಾರದ ಮೇಲೆ ಕಾರ್ಯನಿರ್ವಹಿಸಲು ಮಿದುಳು ಸಹಾಯಕ. ಮಿದುಳಿನಲ್ಲಿ ಎಷ್ಟು ಭಾಗಗಳಿದಾವೆ? 3 ಭಾಗಗಳಿವೆ. ಯಾವಪ್ಪ ಅಂತಂದ್ರೆ ಮುಮ್ಮೆದುಳು, ಮಧ್ಯ ಮೆದುಳು, ಹಿಮ್ಮೆದುಳು ಎಂದು ವಿದ್ಯಾರ್ಥಿಗಳು 3 ಭಾಗಗಳು ಇದಾವೆ. ಹಾಗಾದ್ರೆ ಮುಮ್ಮೆದುಳು ಏನ್ ಕೆಲಸ ನೋಡಿ, ಇಲ್ಲಿ ಚಿತ್ರದಲ್ಲಿ ಕಾಣಿಸ್ತಾ ಇರಬಹುದು. ಮೆದುಳಿನ ಚಿತ್ರ ಬರೆದ ಭಾಗವನ್ನು ಗುರುತಿಸಿ ಎಂದಾಗ ಈ ರೀತಿ ನಾವು ಚಿತ್ರವನ್ನು ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಚಿತ್ರದಲ್ಲಿ ಏನ್ ಕಾಣಿಸ್ತಾ ಇದೆ ನೋಡಿ, ಮೊದಲು ಮುಮ್ಮೆದುಳಿನ ಭಾಗ ಕಾಣಿಸ್ತಾ ಇದೆ, ಇಲ್ಲಿ ನಾನು ಎನ್ಲಾರ್ಜ್ ಮಾಡ್ತಾ ಇದ್ದೀನಿ. ನಂತರ ಮುಮ್ಮೆದುಳು, ಇಲ್ಲಿ ಮಧ್ಯ ಮೆದುಳಿನ ಭಾಗ ಕಾಣಿಸ್ತಾ ಇದೆ. ನಂತರ ಹಿಮ್ಮೆದುಳಿನ ಭಾಗ ಕಾಣಿಸ್ತಾ ಇದೆ, ಇದು ಮಧ್ಯ ಮೆದುಳು. ನಂತರ ಹಿಮ್ಮೆದುಳಿನ ಭಾಗ ಕಾಣಿಸ್ತಾ ಇದೆ, ಪಾನ್ಸ್ ಮೆಡುಲ್ಲಾ ಅನುಮಸ್ತಿಷ್ಕ, ಇದು ಹಿಮ್ಮೆದುಳಿನ ಭಾಗವಾಗಿದೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ಈ ಮೆದುಳಿನ ಭಾಗಗಳು ಯಾವ ರೀತಿ ಕೆಲಸ ಮಾಡ್ತದವೆ? 3 ಭಾಗಗಳನ್ನ ಮಾಡಿದರೆ ಮುಮ್ಮೆದುಳು, ಮಧ್ಯ ಮೆದುಳು, ಹಿಮ್ಮೆದುಳು. ಮುಮ್ಮೆದುಳು ಯಾವ ರೀತಿ ಕೆಲಸ ಮಾಡುತ್ತೆ ಅಂತಂದ್ರೆ, ಮುಮ್ಮೆದುಳಿನ ಭಾಗ ಪ್ರಮುಖ, ಇದು ಆಲೋಚನೆಯ ಭಾಗವಾಗಿದೆ. ನೀವು ಪ್ರಶ್ನೆ ಕೇಳಬಹುದು, ಮುಮ್ಮೆದುಳಿನ ಕಾರ್ಯವನ್ನು ಬರೆಯಿರಿ ಅಂದಾಗ ಈ ರೀತಿ ಪಾಯಿಂಟ್ಸ್ಗಳನ್ನ ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಏನಪ್ಪಾ ಅಂತಂದ್ರೆ, ಮುಮ್ಮೆದುಳು ಮೆದುಳಿನ ಆಲೋಚನೆಯ ಭಾಗವಾಗಿದೆ. ಇದು ವಿವಿಧ ಗ್ರಾಹಕ ಜೀವಕೋಶಗಳಿಂದ ಸಂವೇದನಾ ಆವೇಗಗಳನ್ನು ಸ್ವೀಕರಿಸುವ ಪ್ರದೇಶವನ್ನು ಹೊಂದಿದೆ. ಅಂದ್ರೆ ವಿವಿಧ ಜ್ಞಾನೇಂದ್ರಿಯಗಳಂದ್ರೆ ಅವು ಪಂಚ ಜ್ಞಾನೇಂದ್ರಿಯಗಳಿದಾವಲ್ಲ, ಅಲ್ಲಿಂದ ಬಂದಂತ ಆವೇಗಗಳನ್ನ ಸ್ವೀಕರಿಸುತ್ತದೆ ಮತ್ತು ಅವುಗಳನ್ನ ನಿರ್ಧರಿಸುತ್ತದೆ ಮತ್ತು ಪ್ರತಿಕ್ರಿಯೆ ಸಾಮರ್ಥ್ಯವನ್ನು ನೀಡುತ್ತದೆ. ಮುಮ್ಮೆದುಳಿನ ಬೇರೆ ಬೇರೆ ಪ್ರದೇಶಗಳು ಶ್ರವಣ, ವಾಸನೆ, ದೃಷ್ಟಿ ಮತ್ತಿತರ ಕಾರ್ಯವನ್ನು ನಿರ್ವಹಿಸಲು ವೈಶಿಷ್ಟ್ಯತೆಯನ್ನು ಪಡೆದಿವೆ. ಮುಮ್ಮೆದುಳಿನಲ್ಲಿ ಕೆಲವು ಸಾಂಘಿಕ ಪ್ರದೇಶಗಳಿದ್ದು ಅಲ್ಲಿ ಸಂವೇದನಾ ಮಾಹಿತಿಯನ್ನು ಇತರ ಗ್ರಾಹಕ ಕೋಶಗಳಿಂದ ಪಡೆದ ಮಾಹಿತಿಯನ್ನು ಮೆದುಳಿನಲ್ಲಿ ಸಂಗ್ರಹಿಸಿ ಅರ್ಥೈಸಲಾಗುತ್ತದೆ ಮತ್ತು ಅವುಗಳ ಆಧಾರದ ಮೇಲೆ ಯಾವ ನಿರ್ಣಯವನ್ನು ಕೈಗೊಳ್ಳಬೇಕು ಎಂಬುದನ್ನು ನಿರ್ಧರಿಸಿ ಮಾಹಿತಿಯನ್ನ ಕಾರ್ಯನಿರ್ವಾಹಕಕ್ಕೆ ರವಾನಿಸುತ್ತದೆ. ಇಲ್ಲಿ ನಂತರ ಕಾರ್ಯನಿರ್ವಾಹಕಗಳು ಏನ್ ಮಾಡುತ್ತವೆ ಅಂತಂದ್ರೆ, ಅವು ಕೆಲವು ನಮ್ಮ ಕಾಲಿನ ಸ್ನಾಯುಗಳಂತ ಐಚ್ಛಿಕ ಸ್ನಾಯುಗಳ ಚಲನೆಯಿಂದ ಕಾರ್ಯವನ್ನ ನಿಯಂತ್ರಿಸುತ್ತವೆ ಮತ್ತು ಪ್ರತಿಕ್ರಿಯಾ ಸಾಮರ್ಥ್ಯವನ್ನ ನೀಡುತ್ತವೆ. ಉದಾಹರಣೆಗೆ, ಹೊಟ್ಟೆ ತುಂಬಿದ ಭಾವನೆ
ಹಸಿವಿಗೆ ಸಂಬಂಧಿಸಿದ ಕಾರಣದಿಂದ ಇದು ಮುಮ್ಮೆದುಳಿನ ಪ್ರತ್ಯೇಕ ಭಾಗದಲ್ಲಿದೆ. ನಿಮಗೆ ಹೊಟ್ಟೆ ತುಂಬಿದ ಅರಿವು ಮುಮ್ಮೆದುಳಿನ ಒಂದು ಭಾಗದಲ್ಲಿ ಇದೆ. ನಾವು ಸಾಕಷ್ಟು ನೀರು ಕುಡಿದಿದ್ದೇವೋ ಇಲ್ಲವೋ ಎಂಬುದು ಕೂಡ ಮುಮ್ಮೆದುಳಿನ ಒಂದು ಭಾಗದಲ್ಲಿ ನಿರ್ಧರಿಸುತ್ತದೆ. ಇನ್ನು ವಿದ್ಯಾರ್ಥಿಗಳೇ, ಕೆಲವು ಕ್ರಿಯೆಗಳು ನಮ್ಮ ಮೆದುಳಿನ ನಿಯಂತ್ರಣದಲ್ಲಿ ಇರುವುದಿಲ್ಲ. ಅಂದರೆ ಉದಾಹರಣೆಗೆ ಉಸಿರಾಟ, ಜೀರ್ಣಕ್ರಿಯೆ ಮತ್ತು ಕಣ್ಣು ಪಾಪೆಯ ಗಾತ್ರ ಬದಲಾವಣೆಯಾಗುವುದು, ಇವು ನಮ್ಮ ಆಲೋಚನೆ ಮತ್ತು ಸ್ನಾಯುಗಳ ಚಲನೆಯ ನಿಯಂತ್ರಣವಿಲ್ಲದೆ ನಡೆಯುತ್ತವೆ. ಇಂತಹ ಕ್ರಿಯೆಗಳನ್ನು ಅನೈಚ್ಛಿಕ ಕ್ರಿಯೆಗಳು ಎಂದು ಕರೆಯುತ್ತಾರೆ. ಈ ಕ್ರಿಯೆಗಳು ಮಧ್ಯದ ಮಿದುಳಿನ ಅಥವಾ ಹಿಮ್ಮೆದುಳಿನಿಂದ ನಿಯಂತ್ರಿಸಲ್ಪಡುತ್ತವೆ. ವಿದ್ಯಾರ್ಥಿಗಳೇ, ನಾವೀಗ ಮಧ್ಯಮೆದುಳಿನ ಕಾರ್ಯ ಮತ್ತು ಮಧ್ಯಮೆದುಳಿನ ಕಾರ್ಯ ಏನನ್ನು ತಿಳ್ಕೊಂಬರೋಣ. ಅಂದರೆ ಈ ಅನೈಚ್ಛಿಕ ಕ್ರಿಯೆಗಳು ಅಂದರೆ ನಮ್ಮ ಆಲೋಚನೆಗೆ ಮತ್ತು ನಿಯಂತ್ರಣಕ್ಕೆ ಒಳಪಡದ ಕ್ರಿಯೆಗಳನ್ನು ಅನೈಚ್ಛಿಕ ಕ್ರಿಯೆಗಳು ಅಂತ ಕರೀತಿದ್ದೇವೆ. ಆ ಅನೈಚ್ಛಿಕ ಕ್ರಿಯೆಗಳು ಯಾವಪ್ಪ ಅಂತಂದ್ರೆ ಕಣ್ಣಿನ ಪಾಪೆ ಗಾತ್ರದ ಬದಲಾವಣೆ ಮತ್ತು ನೆನಪಿಸುವಿಕೆ ಮತ್ತು ಜೀರ್ಣಕ್ರಿಯೆ, ಇವು ನಮ್ಮ ಹಿಡಿತದಲ್ಲಿಲ್ಲ. ಇಂತಹ ಕ್ರಿಯೆಗಳನ್ನು ಅನೈಚ್ಛಿಕ ಕ್ರಿಯೆಗಳು ಅಂತ ಕರೀತಿದ್ದೇವೆ. ಇದು ಮಧ್ಯ ಮೆದುಳು ಇದರ ನಿರ್ವಹಣೆಯನ್ನ ಮಾಡುತ್ತದೆ. ಇನ್ನು ಹಿಮ್ಮೆದುಳಿನ ಕೆಲಸ ಏನು ಅಂತಂದ್ರೆ ಬೈಸಿಕಲ್ ಸವಾರಿ, ಬಿದ್ದಂತ ವಸ್ತುವನ್ನ ಪೆನ್ಸಿಲನ್ನ ಎತ್ತಿಕೊಳ್ಳುವುದು, ಇದು ಹಿಮ್ಮೆದುಳಿನ ಭಾಗವಾದ ಅನುಮಸ್ತಿಷ್ಕ. ಇಲ್ಲಿ ಚಿತ್ರದಲ್ಲಿ ಕಾಣ್ತಾ ಇರಬಹುದು. ಚಿತ್ರದಲ್ಲಿ ಹಿಮ್ಮೆದುಳಿನ ಭಾಗ ಫಾನ್ಸ್ ಮೆಡುಲಾ ಅನುಮಸ್ತಿಷ್ಕ ಅಂತ ಭಾಗಗಳಿದ್ದಾವೆ. ಇದು ಹಿಮ್ಮೆದುಳಿನ ಕಾರ್ಯವಾಗಿದೆ. ನಂತರ ಅಲ್ಲಿಂದ ಮೆದುಳು ಬಳಿ ಹೊರಟಿದೆ ನೋಡಿ. ಇದು ಏನ್ ಮಾಡುತ್ತೆ? ನೇರ ರೇಖೆಯಲ್ಲಿ ನಡೆಯುವುದು, ಬೈಸಿಕಲ್ ಸವಾರಿ, ಬಿದ್ದ ವಸ್ತು ಅಥವಾ ಪೆನ್ಸಿಲನ್ನು ಎತ್ತಿಕೊಳ್ಳುವುದು ಮುಂತಾದ ಚಟುವಟಿಕೆಗಳನ್ನು ಹಿಮ್ಮೆದುಳಿನ ಅನುಮಸ್ತಿಷ್ಕ ನಿರ್ವಹಿಸುತ್ತದೆ. ಇದು ಐಚ್ಛಿಕ ಕ್ರಿಯೆಗಳನ್ನ ನಿರ್ವಹಿಸುತ್ತದೆ. ಐಚ್ಛಿಕ ಕ್ರಿಯೆಗಳಂದ್ರೆ ಏನಂತಂದ್ರೆ ಚಟುವಟಿಕೆಗಳು ಅಥವಾ ಕ್ರಿಯೆಗಳು ನಮ್ಮ ಆಲೋಚನೆಗೆ ನಿಯಂತ್ರಣಕ್ಕೆ ಒಳಪಟ್ಟಿದ್ದರೆ ಅವುಗಳನ್ನು ಏನಂತ ಕರಿತೀವಿ? ನಾವು ಐಚ್ಛಿಕ ಕ್ರಿಯೆಗಳು ಎಂದು ಕರೆಯುತ್ತೇವೆ. ಈ ಐಚ್ಛಿಕ ಕ್ರಿಯೆಗಳನ್ನ ಹಿಮ್ಮೆದುಳಿನ ಭಾಗವಾದ ಅನುಮಸ್ತಿಷ್ಕ ನಿರ್ವಹಿಸುತ್ತದೆ. ನಂತರ ವಿದ್ಯಾರ್ಥಿಗಳೇ, ನಾವು ಇಲ್ಲಿ ಮೆದುಳಿನ 3 ಭಾಗಗಳಾಗಿ ಅಧ್ಯಯನ ಮಾಡ್ತೀವಿ. ಯಾವುದು? ಚಿತ್ರದಲ್ಲಿ ಕಾಣಿಸುವ ಹಾಗೆ ಮುಮ್ಮೆದುಳು ನೋಡಿ, ಚಿತ್ರದಲ್ಲಿದೆ. ಮಹಾಮಸ್ತಿಷ್ಕ ಮಧ್ಯದ ಮೆದುಳು, ನಂತರ ಹಿಮ್ಮೆದುಳು ಫಾನ್ಸ್ ಮೆಡುಲಾ ಅನುಮಸ್ತಿಷ್ಕ, ಇದು ಹಿಮ್ಮೆದುಳಾಗಿದೆ. ಅಂದರೆ ಮುಮ್ಮೆದುಳು ಏನೇನು ಕೆಲಸ ಮಾಡುತ್ತೆ ಅನ್ನೋದನ್ನ ನಾವೀಗ ತಿಳ್ಕೊಂಡು, ಏನು ಇದು ಜ್ಞಾನೇಂದ್ರಿಯಗಳಿಂದ ಬಂದಂತ ಮಾಹಿತಿಯನ್ನ ಸಂಗ್ರಹಿಸಿ ಅರ್ಥೈಸಿ ಅದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತದೆ ಮತ್ತು ಕಾರ್ಯನಿರ್ವಾಹಕಕ್ಕೆ ಪ್ರತಿಕ್ರಿಯೆ ಸಾಮರ್ಥ್ಯವನ್ನು ಕಳಿಸುತ್ತದೆ. ನಂತರ ಮಧ್ಯ ಮೆದುಳು ಏನು ಮಾಡುತ್ತೆ? ಮಧ್ಯ ಮೆದುಳು ಅನೈಚ್ಛಿಕ ಕ್ರಿಯೆಗಳಾದ ಜೀರ್ಣಕ್ರಿಯೆ, ರಕ್ತದ ಒತ್ತಡ, ಬಾಯಲ್ಲಿ ನೀರೂರುವಿಕೆ, ವಾಂತಿಯಾಗುವಿಕೆ, ಇದು ಅನೈಚ್ಛಿಕ ಕ್ರಿಯೆಯನ್ನ ನಿಯಂತ್ರಿಸುತ್ತದೆ. ನಂತರ ಹಿಮ್ಮೆದುಳಿನ ಅನುಮಸ್ತಿಷ್ಕ ದೇಹದ ಸಮತೋಲನ, ನೇರ ರೇಖೆಯಲ್ಲಿ ನಡೆಯುವುದು, ಬೈಸಿಕಲ್ ಸವಾರಿ, ಪೆನ್ಸಿಲನ್ನು ಎತ್ತಿಕೊಳ್ಳುವುದು, ಈ ಕ್ರಿಯೆಯನ್ನ ಹಿಮ್ಮೆದುಳಿನ ಅನುಮಸ್ತಿಷ್ಕ ನಿರ್ವಹಿಸುತ್ತದೆ. ಇನ್ನು ಐಚ್ಛಿಕ ಕ್ರಿಯೆಗಳಂದ್ರೇನು, ಅನೈಚ್ಛಿಕ ಕ್ರಿಯೆಗಳಂದ್ರೇನು ಅಂತಂದ್ರೆ ನಮ್ಮ ಆಲೋಚನೆ ನಿಯಂತ್ರಣವಿಲ್ಲದೆ ಒಳಪಡುವ ಕ್ರಿಯೆಗಳನ್ನ
ಅನೈಚ್ಛಿಕ ಕ್ರಿಯೆಗಳು ಅಂತ ಕರಿತಾ ಇದ್ದೀವಿ. ಯಾವಂದ್ರೆ ಅನೈಚ್ಛಿಕ ಕ್ರಿಯೆಗಳು? ಕಣ್ಣಿನ ಪಾಪೆಯ ಬದಲಾವಣೆ, ಉಸಿರಾಟ, ಜೀರ್ಣಕ್ರಿಯೆ, ಇವು ಅನೈಚ್ಛಿಕ ಕ್ರಿಯೆಗಳು. ಐಚ್ಛಿಕ ಕ್ರಿಯೆಗಳು ಅಂದ್ರೆ ಅವು ನಡೆದಾಡುವುದು, ಬಿದ್ದಂತ ಪೆನ್ಸಿಲನ್ನು ಎತ್ತಿಕೊಳ್ಳುವುದು, ಬೈಸಿಕಲ್ ಸವಾರಿ, ಇವೆಲ್ಲ ಐಚ್ಛಿಕ ಕ್ರಿಯೆಗಳಾಗಿದ್ದಾವೆ. ಇನ್ನ ಇಷ್ಟೆಲ್ಲ ಹೇಳಿದ ಹಾಗೆ ಮಾನವನ ಮೆದುಳು ಬಳ್ಳಿ, ಪರಿಧಿ ನರವ್ಯೂಹ ಇವೆಲ್ಲ ತುಂಬಾ ಸೂಕ್ಷ್ಮವಾದ ರಚನೆಗಳಾಗಿದ್ದಾವೆ. ಇವು ಹೇಗೆ ಸಂರಕ್ಷಿಸಲ್ಪಟ್ಟಿವೆ ಅನ್ನೋದನ್ನ ವಿದ್ಯಾರ್ಥಿಗಳೇ ನೋಡಿಕೊಂಡು ಬರೋಣ. ಇವು ಮಿದುಳು ಒಂದು ಎಲುಬಿನ ಪೆಟ್ಟಿಗೆಗಳಿಗೆ ಕುಳಿತುಕೊಳ್ಳುವಂತೆ ದೇಹವು ವಿನ್ಯಾಸಗೊಂಡಿದೆ. ಆ ಪೆಟ್ಟಿಗೆಯಲ್ಲಿ ದ್ರವ ತುಂಬಿರುತ್ತದೆ. ಇದು ಆಘಾತಗಳಿಂದ ರಕ್ಷಣೆ ಮಾಡುತ್ತದೆ. ಇನ್ನ ಬೆನ್ನಿನ ಭಾಗದಲ್ಲಿ ಗಟ್ಟಿಯಾದ ಉಬ್ಬಿದ ರಚನೆಯ ಒಳಗೆ ಆ ರಚನೆಯನ್ನು ಏನಂತ ಕರಿತೀವಿ? ಕಶೇರುಕ ಸ್ತಂಭ ಅಥವಾ ಬೆನ್ನು ಮೂಳೆ ಅಂತ ಕರಿತಾ ಇದ್ದೀವಿ. ಆ ಬೆನ್ನು ಮೂಳೆಯ ಒಳಗೆ ಮೆದುಳು ಬಳ್ಳಿ ರಕ್ಷಿಸಲ್ಪಟ್ಟಿರುತ್ತದೆ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು ಕೇಂದ್ರ ನರವ್ಯೂಹ ಮತ್ತು ಪರಿಧಿ ನರವ್ಯೂಹವನ್ನ ಅರ್ಥ ಮಾಡ್ಕೊಂಡ್ವಿ.